ವಸುಂಧರ ನನ್ನ ಜೊತೆ ಇರೋವರೆಗೂ ಬೀಳದೆ ಇರೋ ಕನಸು ಅವಳು ದೂರ ಹೋಗಿದ ತಕ್ಷಣ ಮತ್ತೆ ಯಾಕೆ ಬೀಳ್ತಿದೆ? ವಸುನೇ ಕಾವೇರಿ. ಕಾವೇರಿ, ನಾನಿನ್ ಮುಂದೆ ನಿನ್ನ ಕಾವೇರಿ ಅಂತಾನೆ ಕರೀಲ. ನಿನಗೆ ಹೇಗಿಷ್ಟನೋ ಹಾಗೆ ಕರಿ, ನಂದೇನೂ ಅಭ್ಯಂತರ ಇಲ್ಲ. ನಾನು ಊಟ ತಿನ್ಸ್ಲಾ? ಬೇಡ, ನಾನೇ ತಿಂತೀನಿ. ನೀನು ನನ್ನ ಪಕ್ಕ ಕೂತ್ಕೋ ಸಾಕು. ಹೋದ ಜನ್ಮದಲ್ಲಿ ನೀನು ಹೇಗೆ ಸತ್ತಿದ್ದೆ? ಕಾವೇರಿ, ಹೋದ ಜನ್ಮದಲ್ಲಿ ನಮ್ಮಿಬ್ರು ಮಧ್ಯೆ ನಡೆದಿರೋದೆಲ್ಲ ನಿನಗೆ ನೆನಪಿದೆ ಅಲ್ವಾ? ಹಾ, ಎಲ್ಲ ನೆನಪಿದೆ. ಆ ಬೆಟ್ಟದ ಶಿವ, ನೀನು ಪ್ರಪೋಸ್ ಮಾಡಿದ್ದು ಎಲ್ಲ. ಈಗ ವಿಷಯ ಎಲ್ಲ ಬಿಡು. ನಾನು ಹೇಗೆ ಸತ್ತೆ, ನನ್ನ ಸಾವು ಹೇಗಾಯ್ತು ಅದು ನಿನಗೆ ಗೊತ್ತಿರಲೇಬೇಕಲ್ವಾ? ಅದು ಹಾ, ಅಮ್ಮ ಆವಾಗಲೇ ಹಾಲು ತಂದ್ಕೊಡು ಅಂತ ಕೇಳ್ತಿದ್ರು. ನಿನ್ನನ್ನು ನೋಡಿದ ಖುಷಿಯಲ್ಲಿ ಎಲ್ಲ ಮರ್ತೋದೆ ನೋಡು. ಆವಾಗಲೇ ಬಿಸಿ ಮಾಡಿದ್ದು ತಣ್ಣಗಾಗಿರುತ್ತೆ. ನಾನು ಬರ್ತೀನಿ, ನೀನು ಊಟ ಮಾಡಿಬಿಟ್ಟು ಮಲ್ಗು. ಗುಡ್ ನೈಟ್. ಇಷ್ಟೊತ್ತು ಚೆನ್ನಾಗೇ ಇದ್ಲು. ನಾನು ಸಾವಿನ ವಿಷಯ ಕೇಳಿದ ತಕ್ಷಣ ಯಾಕೆ ಹಿಂಗೆ ಹೋಗ್ಬಿಟ್ಲು? ಮೋಸ್ಟ್ಲಿ ಅಂಜಲಿಗೆ ನನ್ನ ಸಾವಿನ ರಹಸ್ಯ ಗೊತ್ತಿಲ್ಲ ಅನಿಸುತ್ತೆ. ಹೇಗಾದರೂ ಮಾಡಿ ನನ್ನ ಸಾವಿನ ರಹಸ್ಯನ ನಾನೇ ತಿಳ್ಕೊಳ್ಳೇಬೇಕು. ಈ ಪೊನ್ನಪ್ಪ ಎಲ್ಲೋದ್ರು? ನಾನೇ ನೋಡ್ಕೊಳ್ತೀನಿ ಅಂತ ನಮ್ಮನ್ನೆಲ್ಲ ಕಳಿಸಿ ಎಲ್ಲಿ ತೂಗುಡ್ಸ್ಕೊಂಡು ಕೂತಿದ್ದಾನೋ ಏನೋ. ಡಾಕ್ಟರ್, ವಸು ಈಗ ಹೇಗಿದ್ದಾಳೆ? ಹ್ಯಾಪಿ ನ್ಯೂಸ್, ಶಿ ಇಸ್ ಔಟ್ ಆಫ್ ಡೇಂಜರ್. ಇವತ್ತು ICUಗೆ ಶಿಫ್ಟ್ ಮಾಡ್ತಿದ್ದೀವಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್ ದೇವ್ರ ಸಮಾನ ಅಂತ ಅಷ್ಟಿಲ್ದೆ ಹೇಳ್ತಾರ. ನಮ್ಮ ವಸುನ ನೀವು ಬದುಕಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಯಾವತ್ತು ಡಿಸ್ಚಾರ್ಜ್ ಮಾಡ್ತಿದ್ದೀರಿ? ಮಹೇಂದ್ರ ಅವರೇ, ಡೋಂಟ್ ಗೆಟ್ ಎಕ್ಸೈಟೆಡ್. ಶಿ ಇಸ್ ಔಟ್ ಆಫ್ ಡೇಂಜರ್. ಬಟ್ ಅವ್ರು ಕೋಮಾನಲ್ಲಿದ್ದಾರೆ. ಅವ್ರ ಕೋಮಾದಿಂದ ವಾಪಸ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಈಗಲೇ ಏನೂ ಹೇಳೋಕ್ಕಾಗಲ್ಲ. ಅವರಿನ್ನೂ ಉಸಿರಾಟಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಕ್ಸಿಜನ್ ಮಾಸ್ಕ್ ಹಾಕಿದ್ದೀವಿ. ಲೆಟ್ಸ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಡಾಕ್ಟರ್, ನಾವೀಗ ವಸುನ್ ನೋಡ್ಬೋದಾ? ಪೇಷಂಟ್ ಈಗ ಅಬ್ಸರ್ವೇಷನಲ್ಲಿ ಇರೋದ್ರಿಂದ ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಬೇಕಿದ್ರೆ ಪೇಷಂಟಿಗೆ ತೊಂದರೆ ಆಗದಿರೋ ಹಾಗೆ ಹೊರಗಡೆಯಿಂದ ನೋಡ್ಬೋದು. ನನಗೆ ನೆಕ್ಸ್ಟ್ ವಾರ್ಡಲ್ಲಿ ಪೇಷಂಟ್ ವೆಯ್ಟ್ ಮಾಡ್ತಾರೆ. ಐ ವಿಲ್ ಜಸ್ಟ್ ಕಮ್ ಬ್ಯಾಕ್.
ಡಾಕ್ಟರ್ ಪೊನ್ನಪ್ಪ ಅವರಲ್ಲಿ? ಹೊರಗಡೆ ಹೋಗಿರ್ಬೇಕು ಮೆಡಿಸಿನ್ಸ್ ತರಕ್ಕೆ, ಇನ್ನೇನು ಬರ್ತಾರೆ. ಡಾಕ್ಟರ್, ನಾವು ಹೊರಡ್ತೀವಿ, ಆಮೇಲೆ ಮತ್ತೆ ಬರ್ತೀವಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಇನ್ಫಾರ್ಮ್ ಮಾಡಿ ಪ್ಲೀಸ್. ಶೋರ್ ಶೋರ್. ಸಂಜು, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರಿ, ನಾನು ಬರ್ತೀನಿ. ಈ ವಸುಂಧರನೋ ಪೀಡೆ ನನ್ ಬಿಟ್ಟು ಹೋಗ್ತಿಲ್ಲ. ಈ ಮಾವ ಮೇಲ್ನೋಟಗಳು ಕಂಡ್ರೆ ಆಗಲ್ಲ ಅಂತಾನೆ, ಆದ್ರೆ ಒಂಚೂರೊಳಗೇನಾದ್ರೂ ಆದ್ರೆ ಓಡ್ ಹೋಗ್ತಾನೆ. ಇವಳು ಬೇರೆ ಮಾವನಿಂದ ಬಿದ್ದು ಸಾಯ್ತಾಳೆ. ನಾನು ಅಷ್ಟು ಕಷ್ಟಪಟ್ಟು ನಾನೇ ಕಾವೇರಿ ಅಂತ ಸುಳ್ಳು ಹೇಳಿ ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡೆ. ಆದ್ರೆ ಈಗ ಆ ಹಾಳಾದ ವಸುಂಧರೆಯಿಂದ ಅದೆಲ್ಲ ವ್ಯರ್ಥ ಆಗುತ್ತೇನೋ ಅನಿಸ್ತಿದೆ. ಆ ವಸುನ ಎದುರಿಸೋದಕ್ಕೆ ರೌಡಿಗಳನ್ನು ಬಿಟ್ಟಿದ್ದೂ ಆಯ್ತು, ಮಾವಂಗೆ ನಾನೇ ಕಾವೇರಿ ಅಂತ ಸುಳ್ಳು ಹೇಳಿದ್ದು ಆಯ್ತು. ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಆ ವಸುಂಧರ ಸತ್ತೋದ್ಲು ಅಂತ ಖುಷಿಯಾಗಿದ್ದೆ, ಆದ್ರೆ ನನ್ನ ಜೀವಂತ ಸಾಯಿಸೋದಕ್ಕೆ, ನನ್ನ ಮಾವನ ದೂರ ಮಾಡೋದಕ್ಕೆ ಹಾಳಾದೋಳು ಬದುಕ್ಬಿಟ್ಲು. ಈ ಮಾವ ಬೇರೆ ನಾನು ಹೆಂಗ್ ಸತ್ತೆ ಹೇಳು ಕಾವೇರಿ ಅಂತ ಕೇಳ್ತಾನೆ. ಇವನು ಹೆಂಗ್ ಸತ್ನೋ ಏನೋ ಯಾವಳಿಗೆ ಗೊತ್ತು. ಇನ್ನು ಅವನಿಗೇನಾದ್ರೂ ಅನುಮಾನ ಬಂದ್ಬಿಡುತ್ತೋ ಅಂತ ಭಯ ಬೇರೆ ಆಗ್ತಿದೆ. ಅವಳೇನಾದ್ರೂ ಮನೆಗೆ ಬಂದ್ಬಿಟ್ರೆ ನನ್ನ ಮಾವ ನನಗೆ ಖಂಡಿತ ಸಿಗಲ್ಲ. ಏನ್ ಮಾಡೋದು? ಇಲ್ಲ, ನಾನು ಹಾಗಾಗೋದಕ್ಕೆ ಬಿಡಲ್ಲ. ನಾನು ಏನಾದ್ರೂ ಮಾಡೇ ಮಾಡ್ತೀನಿ. ವಸುಂಧರ, ಎಲ್ಲಿಂದಲೋ ಬಂದ ನಿನಗೆ ಇಷ್ಟಿರ್ಬೇಕಾದ್ರೆ ಈ ಮಣ್ಣಲ್ಲೇ ಹುಟ್ಟು ಬೆಳೆದಿರೋ ನನಗೆ ಎಷ್ಟಿರ್ಬೇಕು? ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಡ್ಯಾಡ್, ಏನಾಗ್ತಿದೆ ಇಲ್ಲಿ? ಎಲ್ಲ ಸರಿ ಹೋಗಿ ಇನ್ನೇನು ಆಸ್ತಿ ಕೈಗೆ ಬಂತು ಅಂತ ಖುಷಿ ಪಡೋ ಟೈಮಲ್ಲೇ ಏನಾದರೂ ಒಂದು ಎಡವಟ್ಟಾಗಿ ಕುತ್ತಿಗೆಗೆ ಬರ್ತಿದ್ಯಲ್ಲ. ನನಗೂ ಗೊತ್ತಾಗ್ತಿಲ್ಲ ದುಷ್ಯಂತ್, ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಆಗ್ತಿಲ್ಲ. ನನಗೂ ನಿನ್ನಷ್ಟೇ ಟೆನ್ಷನ್ ಆಗ್ತಿದೆ. ಅಂಥದ್ರಲ್ಲಿ ಈ ಅಂಜಲಿ ಬೇರೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ವಸು ಮೇಲೆ ಅಟ್ಯಾಕ್ ಮಾಡಿಸಿದಾಳೆ. ವಸುಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದಿದ್ರೆ? ನೀನು ಅನಿಷ್ಟದವಳು ಜಪ ಮಾಡೋದು ಬಿಟ್ಬಿಡು. ಅವಳಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಎಲ್ಲದಕ್ಕೂ ಬಂದು ಕಲ್ಲ ಹಾಕ್ತಾಳೆ. ನೀನು ಆ ವಸುನ್ ಸಾಯಕ್ ಬಿಡ್ತಿಲ್ಲ, ಅವಳು ನಮ್ಮನ್ನು ಬದುಕಕ್ ಬಿಡ್ತಿಲ್ಲ. ಅವಳು ಚಿಂತೆ ಬಿಟ್ಟು ಈ ಆಸ್ತಿ ಉಳಿಸೋದ್ರ ಕಡೆ ಗಮನ ಕೊಡು. ಡ್ಯಾಡ್, ನನ್ಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ಕೊಂಡ್ರ? ವಸು ಏನಾದರೂ ಸತ್ರೆ ನಮ್ಗೆ ಆಸ್ತಿ ಸಿಗುತ್ತಾ? ಅದು ನಿಮಗೂ ಗೊತ್ತು ತಾನೆ. ಯಾರು ಸತ್ರೆ ನನಗೇನು, ಯಾರಿಂದ ನನಗೇನು ಆಗ್ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಈ ಆಸ್ತಿ, ಈ ಲಕ್ಸುರಿ ಲೈಫ್ ಅಷ್ಟೇ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ತಾನೇ ನಾವು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹೋಗ್ಲಿ ಬಿಡು, ಸಿಟ್ಟು ಮಾಡ್ಕೋಬೇಡ. ಸಿಟ್ ಮಾಡ್ಕೊಳ್ಳೋದು ಇನ್ನೇನು ಮಾಡಲಿ ಡ್ಯಾಡ್?
ನಾವು ಹಾಕಿದ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ವಸುಂಧರ ಲಾಯರ್ ಸೇರಿ ಮೆಂಟಲಿ ಟಾರ್ಚರ್ ಮಾಡ್ತಿದ್ದಾರೆ. ಪ್ರತಿ ಸಲ ಆ ಲಾಯರು ಆಸ್ತಿಯನ್ನು ರಿಜಿಸ್ಟರ್ ಮಾಡ್ಕೊಳಕ್ ಒಪ್ಕೊಂಡಾಗ ವಸುಂಧರ ಅಡ್ಡ ಬರೋದು, ಈ ಲಾಯರು ಈ ಸರಿ ಆಗಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೊರಟೋಗೋದು. ಬರೀ ಇದೇ ಆಗೋಯ್ತು. ಈಗ ನೋಡಿದ್ರೆ ವಸು ಹಾಗಾಗಿದೆ. ನನಗೇನೋ ಈ ಆಸ್ತಿನ ನಿಜವಾಗ್ಲೂ ನಾವು ಉಳಿಸ್ಕೋತೀವಿ ಅಂತ ಡೌಟ್ ಆಗ್ಬಿಟ್ಟಿದೆ. ಇದು ಹೀಗೆ ಮುಂದುವರೆದ್ರೆ ನಾವು ಬೀದಿ ಬಿಕಾರಿಗಳಾಗಿ ತಿರ್ಪೆ ಎತ್ಬೇಕಾಗತ್ತೆ, ಬೀದಿ ಅಲಿಬೇಕಾಗತ್ತೆ. ನಾವು ಭಿಕಾರಿ ಆಗೋದ? ಸತ್ತೋಗಿರೋ ನಮ್ಮಪ್ಪ ಎದ್ದು ಬಂದರೂ ನಮ್ಮನ್ನು ಭಿಕಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾವತ್ತಿದ್ರೂ ಕುಬೇರನೇ ಕಣೋ. ಡ್ಯಾಡ್, ಇದನ್ನೆಲ್ಲ ಹೇಳೋಕೆ ಕೇಳೋಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ವಾಸ್ತವಕ್ಕಲ್ಲ. ಇರೋದನ್ನೆಲ್ಲ ಕಳ್ಕೊಂಡು ಬೀದಿ ಬಿಕಾರಿಯಾಗಿ ಗುಡ್ಸ್ಲೇ ಜೀವನ ಮಾಡೋದನ್ನ ನನ್ನ ಕೈಲಿ ಇಮ್ಯಾಜ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳು ಬೇಡ, ಅದ್ರ ಅಗತ್ಯನೇ ನಮಗೆ ಬರಲ್ಲ. ನೋಡು ಮೈಸನ್, ಫ್ರಸ್ಟ್ರೇಟ್ ಆದರೆ ಪ್ರಯೋಜನ ಇಲ್ಲ, ತಲೆ ಓಡಿಸ್ಬೇಕು. ಆಸ್ತಿ ನಮ್ಮ ಕೈಗೆ ಬರದೇ ಹೋದ್ರೂ ನಾವು ಕೋಟ್ಯಾಧಿಪತಿಗಳಾಗೇ ಇರ್ತೀವಿ. ಹೇಗೆ ಗೊತ್ತಾ? ಆ ನಿಧಿ ಮುಖದ ಗುರುತು ಸಿಗದಿರೋ ಥರ ಚಚ್ಚಿದ್ದಾರೆ. ಅವಳು ಹೇಗಿದ್ದಾಳೆ ಏನು ಎತ್ತ ಒಂದು ಗೊತ್ತಿಲ್ಲ. ಶಿವನೇ, ನನಗೆ ಯಾಕೆ ಈ ಶಿಕ್ಷೆ? ಈ ವಯಸ್ಸಲ್ಲಿ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ದೇವ್ರೇ, ಶಕ್ತಿ ಕೊಡೋ ದೇವ್ರೇ. ಅವಳಿಗೆ ಏನು ಆಗದೆ ಇರಲಿ, ನನ್ನ ಜೀವ ತಕೊಂಡು ಅವಳನ್ನ ಬದುಕಿಸೋ ದೇವ್ರೇ, ಅವಳನ್ನ ಬದುಕಿಸು. ನೀನು ಕೇಳಿದ ಹರಕೆ ತೀರಿಸ್ತೀನಿ. ಅವಳು ಬದುಕುವ ನಂಬಿಕೆ ಕೊಡೋ ದೇವ್ರೇ. ಹಾಗೆಲ್ಲ ನಂಬಿಕೆ ಕೊಡಕ್ಕಾಗಲ್ಲ ಮುದ್ಕ. ಇದು ಹಾಸ್ಪಿಟಲ್ ಅಲ್ಲ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನು ಯಾಕೆ ಬಂದ್ಯೋ ನಾನು ಅದಕ್ಕೆ ಬಂದೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹರಕೆ ಹೊತ್ಕೊಂಡ್ಬಿಟ್ಕ, ಯಾಕಂದ್ರೆ ಒಳಗಿರೋ ಪೇಷಂಟ್ ಜೀವ ತುಂಬಾ ಮುಖ್ಯ ನೋಡು. ಅನ್ಯಾಯವಾಗಿ ನನ್ನ ಮಗಳನ್ನ ಕಿತ್ಕೊಂಡೆ. ಈಗ ದೇವರು ಮಗಳ ರೂಪದಲ್ಲಿ ಅವಳನ್ನ ಕಳಿಸಿದ್ರು. ನನ್ನ ಕಾವೇರಿನೇ ನನ್ನ ಹತ್ರ ಬಂದಳು ಅಂತ ನೆಮ್ಮದಿಯಾಗಿದ್ದೆ. ಈಗ ಅವಳಿಗೂ ಈ ಸ್ಥಿತಿಯನ್ನು ತಂದೆ. ನೀನು ರಾಕ್ಷಸ, ನರಹಂತಕ ನೀನು. ಹಾಸ್ಪಿಟಲ್ ಸೈಲೆನ್ಸ್. ನಿನ್ನ ಕಿರ್ಚಾಟ ಏನಿದ್ರು ಲೋ ವಾಯ್ಸಲ್ಲಿ ಬರಲಿ, ಶಬ್ದ ಬರಬಾರ್ದು. ಅವಳು ನನ್ನ ಕಾವೇರಿ ಕಣೋ, ನನ್ನ ಪಾಲಿನ ಜೀವ ಜಲ ಅವಳು. ಓಹೋ, ಅವಳು ನಿನ್ನ ಕಾವೇರಿ ಆಗಿರೋದಕ್ಕೆ ಅವಳಿಗೆ ಈ ಗತಿ ಬಂದಿರೋದು. ಯಾರ್ಯಾರನ್ನೆಲ್ಲ ಕಾವೇರಿ ಅಂತೀಯೋ ಅವ್ರಿಗೆಲ್ಲ ಇದೇ ಗತಿ. ಅರ್ಥ ಆಯ್ತಾ? ಯಾಕೋ ನನ್ನ ಮೇಲೆ, ಆ ಬಡಪಾಯಿ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ಬೇಡ, ಅವಳು ಯಾರೋ ಏನೋ ಪಾಪ ನನ್ನ ಹತ್ರ ಬಂದು ಆಶ್ರಯ ತಕೊಂಡ್ಳು. ನಂಗೂ ಯಾರು ದಿಕ್ಕಿರಲಿಲ್ಲ, ನನ್ನ ಜೀವ ಉಳಿಸಿದಳು. ನೋಡು, ನೀನ್ ಬೇಕಾದ್ರೆ ನನ್ನ ಮೇಲೆ ಹಾಗೆ ಸಾಧಿಸು, ಆದ್ರೆ ಅವಳು ಮಾತ್ರ ಏನು ಮಾಡಬೇಡ. ಈಗ ನಿನ್ಗೇನ್ ಬೇಕು? ನನ್ನ ಜೀವ ಬೇಕಾ? ತಗೋ. ಜೀವ ಬೇಡ, ನಿಧಿ ಬೇಕು.
ನಿನ್ನ ಜೀವ ತಗೊಂಡು ನಾನೇನು ಉಪ್ಪು ಖಾರ ಹಾಕಿ ನೆಕ್ಕಲ. ನಿಧಿ ಡೀಟೇಲ್ಸ್ ಕೊಡು, ಇಲ್ಲ ಅಂದರೆ ನಿನ್ನ ಜೀವ ತೆಗಿತೀನಿ, ನಿನ್ನ ಲೇಟೆಸ್ಟ್ ಸಾಕು ಮಗಳ ಜೀವನೂ ತೆಗಿತೀನಿ. ನೀನೊಬ್ಬ ಪಾಪಿಷ್ಟ ಕಣೋ. ನಿನಗೆ ಆ ನಿಧಿ ಕಾಣಿಸಲ್ಲ. ನಿನ್ ಕಣ್ಮುಂದೆ ಇದ್ರು ಆ ನಿಧಿ ಕಾಣಿಸಲ್ಲ. ಕಣ್ಣೆದ್ರಿಗೆ ಅಂದ್ರೆ ಎಲ್ಲಿ? ಅಲ್ಲಿದ್ಯಾ? ಇಲ್ಲಿ ಗೋಡೆಯಲ್ಲಿ ಇದೆಯಾ? ಮತ್ತೆಲ್ಲಿ? ಅಲ್ಲಿದ್ಯಾ? ನಿನ್ನ ಎದೆ ಒಳಗಡೆ ಇದೆಯಾ? ನಿನ್ನ ಎದೆ ಬಗ್ದಾದ್ರೂ ನಿಧಿ ತೆಗಿತೀನಿ ನಾನು. ಹೇಳೋ. ಏ ದಟ್ಟ, ನನ್ನ ಜೀವ ತೆಗೆದ್ರೆ ಇನ್ನೇನು ಸಿಗುತ್ತೋ ನಿನಗೆ? ಮಣ್ಣು. ನನ್ನ ಎದೆ ಬಗ್ದ್ರು 3 ತೊಟ್ಟು ರಕ್ತ ಸಿಗಲ್ಲ ನಿನಗೆ. ಆ ನಿಧಿ ನಿನ್ನೂರಲ್ಲೇ ಇದೆ. ನೀನು ಅದರ ಅಕ್ಕಪಕ್ಕ ಸುತ್ತಮುತ್ತನೇ ಓಡಾಡ್ತಿದ್ಯಾ, ಆದ್ರೂ ನಿನಗೆ ನಿಧಿ ಕಾಣ್ತಾ ಇಲ್ಲ. ಪಾಪಿ, ನಿನಗದು ಕಾಣಿಸೋದಿಲ್ಲ. ಡ್ಯಾಡ್, ಆ ನಿಧಿ ನಮ್ಮ ಕೈಗೆ ಸಿಕ್ಕಿದ್ರೆ ಇಂಥ 10 ಆಸ್ತಿ ಮಾಡ್ಬೋದು. ಏನು ಹೇಳ್ತಿದ್ದೀರಾ ಡ್ಯಾಡ್? ಯಾವ ನಿಧಿ, ಏನು ಕಥೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಅದು ಅದೇನಿಲ್ಲ ಬಿಡು, ಹೋಗಿ ಕೆಲಸ ನೋಡು. ಡ್ಯಾಡ್, ಅದೇನು ವಿಷಯ ಅಂತ ಹೇಳಿ, ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದೀರಾ? ಅಂಥದ್ದೇನೂ ಇಲ್ಲ ಬಿಡು, ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಆ ಥರ ಪಡಬೇಡ. ಆದರೆ ನೆನಪಲ್ಲಿಟ್ಕೋ, ನಾವು ಬೀದಿಗಂತೂ ಬರಲ್ಲ, ಅದಂತೂ ಸತ್ಯ. ಡ್ಯಾಡ್, ಆಗೋದು ಆಗ್ಬಾರ್ದು ಎಲ್ಲ ನಮ್ಮ ಕಣ್ಮುಂದೆನೇ ನಡೀತಾ ಇದೆ. ಅದು ಹೇಗೆ ಹೇಳ್ತೀರಾ ನಾವು ಬೀದಿಗೆ ಬರಲ್ಲ ಅಂತ? ಎಲ್ಲರೂ ಮುಂದೆ ಮರ್ಯಾದೆ ಹೋಗುತ್ತಲ್ಲ ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ ನಾನು. ಇರೋವರೆಗೂ ತಿಂದು ಹೋಗ್ತಾ ಇರ್ಬೇಕಷ್ಟೇ. ಇದು ಬಿಟ್ರೆ ಬೇರೆ ದಾರಿನಿಲ್ಲ ಡ್ಯಾಡ್. ದಾರಿ ಯಾಕಿಲ್ಲ? ದಾರಿ ಇದೆ. ಅದೇ, ಬೇರೆ ಯಾವ ದಾರಿ ಇದೆ? ಈಗ ನೀನು ಎಷ್ಟು ಕೇಳಿದ್ರೂ ನಾನು ಹೇಳಲ್ಲ. ಈ ಮಹೇಂದ್ರ ಬರೀ ಮಾತಾಡೋನಲ್ಲ, ಮಾಡಿ ತೋರ್ಸೋನು. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಡ್ಯಾಡ್, ಸುಮ್ಮನೆ ಟೆನ್ಷನ್ ಕೊಡಬೇಡಿ ಪ್ಲೀಸ್. ಅದೇನು ಅಂತ ಹೇಳಿಬಿಡಿ. ನೀವು ಹೇಳಿಲ್ಲ ಅಂದ್ರೂ ಅದೇನು ಅಂತ ನಾನು ಕಂಡು ಹಿಡಿತೀನಿ. ಹಾ, ಏನು ನೀನು ಕಂಡು ಹಿಡಿತೀಯ? ಇಲ್ಲಿ ತನಕ ನನ್ನ ಎಷ್ಟೋ ರಹಸ್ಯಗಳು ನಾನು ಕಟ್ಕೊಂಡಿರೋ ಹೆಂಡತಿಗೆ ಗೊತ್ತಿಲ್ಲ. ಅಷ್ಟೇ ಯಾಕೆ, ಆ ಬ್ರಹ್ಮನಿಗೂ ಕಂಡಿಡಿಯಕ್ಕಾಗಿಲ್ಲ. ಇನ್ನು ನೀನು ಕಂಡಿಡಿತೀಯ? ಸುಮ್ಮನೆ ಇರು, ಟೆನ್ಷನ್ ಮಾಡ್ಕೋಬೇಡ. ಇದೇನು ಡ್ಯಾಡ್, ಎಲ್ಲ ಬರೀ ಒಗಟಾಗಿ ಹೇಳ್ತಾ ಇದ್ದೀರಾ? ಬರೀ ಒಗಟಲ್ಲ, ಅದು ಮಹಾ ರಹಸ್ಯ. ಆ ಥರ ಪಡಬೇಡ. ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ನಾನೇ ಹೇಳ್ತೀನಿ. ಆದರೆ ಕುತೂಹಲ ಮಾತ್ರ ಹಾಗೆ ಉಳಿಸ್ಕೊ. ಆದರೆ ಒಂದಂತೂ ನೆನ್ಪಿಟ್ಕೊ, ನೀನು ಕುಬೇರ ಆಗೇ ಆಗ್ತೀಯ.